ಗೈಸ್ 4 ಮೊಟ್ಟೆ ಇದೆ, ಯಾವ ಪಕ್ಷಿದು ಅಂತ ಗೊತ್ತಿಲ್ಲ. ನೀರಷ್ಟೇ ಹಾಕೊಂಡು ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ. ಡೇ ಇನ್ ಮೈ ಲೈಫ್ ಅಂತ ಮಾಡ್ತಿದ್ದೀನಿ. ಸೊ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಏನೇನು ಕೆಲಸ ಮಾಡ್ತೀನಿ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ. ಸೊ ಹಾಗೆ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಇನ್ಮೇಗಿಂದ ಕಂಟಿನ್ಯೂ ಆಗಿ ವಿಡಿಯೋ ಬರುತ್ತೆ ಅಂತ ಹೇಳ್ತಾ ಇವತ್ತು ಫುಲ್ ಕೆಲಸ ನನ್ನದೇ ಇದೆ. ಯಾಕಂದರೆ ಅಮ್ಮ ಆಲ್ರೆಡಿ ಮಾರ್ಕೆಟ್ಗೆ ಹೋಗಿದ್ದಾರೆ. ಮಾರ್ಕೆಟಿಂದ ಬರಬೇಕಾದ್ರೆ ಲೇಟ್ ಆಗುತ್ತೆ. ಸೊ ಅಡುಗೆ ಕೆಲಸ, ಹೊಲದಲ್ಲಿ ಎಲ್ಲ ಕೆಲಸನೂ ನಾನೇ ಮಾಡಬೇಕು ಇವಾಗ. ಸೊ ಇವಾಗ ತಡ ಮಾಡೋಕ್ಕೆ ಟೈಮ್ ಇಲ್ಲ, ಬನ್ನಿ ಲೆಟ್ಸ್ ಗೋ. ಇವಾಗ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು, ಇನ್ನು ಅಡುಗೆ ಕೆಲಸ ಮಾಡೋಣ ಅಂತ ಮಾಡ್ತಿದ್ದೀನಿ. ಅಡುಗೆ ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಇವತ್ತು ಚಪಾತಿ ಮತ್ತು ಹೆಸರುಕಾಳು ಪಲ್ಯ ಮಾಡ್ತಿದ್ದೀನಿ. ಬೇಗ ಬೇಗ ಕೆಲಸನ ಮುಗಿಸ್ಕೊಂಡು ಇವಾಗ ಕೆಲಸ ಮುಗಿಸ್ಕೊಂಡು ಹೊಲಕ್ಕೂ ಕೂಡ ಹೋಗಬೇಕು. ಯಾಕಂದರೆ ಅಮ್ಮ ಇಲ್ವಲ್ಲ, ಅಮ್ಮ ಮಾರ್ಕೆಟ್ಗೆ ಹೋಗಿದ್ದಾರೆ. ಸೊ ಬೇಗ ಬೇಗ ಕೆಲಸನ ಮುಗಿಸಿ ಮತ್ತೆ ಹೊಲಕ್ಕೆ ಹೋಗೋಣ. ಸೊ ನಿಮಗೆ ಹೊಲದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ.
ಗಾಯ್ಸ್ ಇವಾಗ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊಲಕ್ಕೆ ಬಂದೀನಿ. ಯಾಕಂದ್ರೆ ಬದ್ನಿಕಾಯಿ ಮೆಣಸಿನ್ಕಾಯಿ ಟೊಮೆಟೊ ಹರಿಬೇಕಾ. ಮಮ್ಮಿ ಆಲ್ರೆಡಿ ಇವಾಗ ಸಂತಿಗೆ ಹೋಗ್ಯಾರ ಅಂತ ಹೇಳಿದೆ, ಮತ್ತೆ ಸಂಜೆಗೆ ಸಂತಿಗೆ ಹೋಗ್ತಾರೆ. ಸೊ ಹಾಗಾಗಿ ಇವಾಗ ಬದ್ನಿಕಾಯಿ ಟೊಮೆಟೊ ಮೆಣಸಿನ್ಕಾಯಿ ಹರಿತೀನಿ. ಯಾಕಂದ್ರೆ ಹೊಲ್ದಾಗ ಕೆಲಸ ಮಾಡಕತ್ತೀವಲ್ಲ. ಯಾಕೆ ಹಿಂಗ್ಯಾಕೆ ಹಾಕ್ತೀವಪ್ಪ ಅಂತಂದ್ರೆ ಬದ್ನಿಕಾಯಿ ಸ್ವಲ್ಪ ಸುಂಕಿರ್ತಾವೆ ಗಿಡಗಳ, ಹಂಗೆ ಟೊಮೆಟೊ ಏನೈತಿ ಗ್ರೀನ್ ಕಲರ್ದು ರಸ ಬಿಡ್ತಿರ್ತಾವೆ. ಸೊ ಅದು ಬಾಡಿಗೆ ಹತ್ತಿತ್ತಂದ್ರೆ ಇಚಿಂಗ್ ಆಗ್ತದೆ, ಆಮೇಲೆ ಒಬ್ಬೊಬ್ರಿಗೆ ಅಲರ್ಜಿ ಸಹಿತ ಆಗ್ತದೆ. ಸೊ ಹಾಗಾಗಿ ನಾವು ಈ ಥರ ಹಂಗೆ ಹಾಕ್ಕೊಂಡು ಕೆಲಸ ಮಾಡ್ತೀವಿ ಹೊಲದಾಗ. ಸೊ ತಡ ಮಾಡಬೇಡ, ಮಳೆ ಬೇರೆ ಬರೋಕ್ಕಾಗ್ಯದ, ಬರೀ ಕೆಲಸ ಮಾಡೋಣ ಅಂತ. ಗಾಯ್ಸ್ ನಿಮಗೆ ಕ್ವಿಕ್ಕಾಗಿ ನಾನು ಹೊಲದಲ್ಲಿ ಏನೇನು ಹಾಕಿದ್ದೀವಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಬದನೆಕಾಯಿ, ಚೌಳೆಕಾಯಿ ಮತ್ತು ಟೊಮೆಟೊ ಮೆಣಸಿನ್ಕಾಯಿನ ಈ ಸೈಡ್ ಹಾಕಿದ್ದೀವಿ. ಸೊ ಮಧ್ಯದಲ್ಲಿ ಮಾವಿನ ಗಿಡಗಳಿದ್ದಾವೆ. ಮತ್ತು ಅದ್ರ ಸೈಡ್ ಬಂದುಬಿಟ್ಟು ಬೆಂಡೆಕಾಯಿ ಮತ್ತು ಚೌಳೆಕಾಯಿ, ಮೂಲಂಗಿ ಈ ಥರ ಹಾಕಿದ್ದೀವಿ. ಸೊ ನೋಡಿ, ಬದನೆಕಾಯಿನ ಹರಿಯೋಕ್ಕೆ ಅಂತ ಬಂದಿದ್ದೀನಿ. ಆಲ್ರೆಡಿ ಇವಾಗ ಬೆಂಡೆಕಾಯಿ ಹರಿದು ಸೊ ಬ್ಯಾಗಲ್ಲಿ ಹಾಕಿಟ್ಟಾಗಿದೆ. ಇವಾಗ ಬದನೆಕಾಯಿ ಹರಿಬೇಕು. ಬದನೆಕಾಯಿ ಆದಮೇಲೆ ಟೊಮೆಟೊ ಮೆಣಸಿನ್ಕಾಯಿ ಈ ಥರ ಹರಿತೀನಿ. ಸೊ ಇವಾಗ ಸದ್ಯಕ್ಕೆ ಬದನೆಕಾಯಿ ಹರಿತಾ ಇರೋದು. ಸೊ ಗಾಯ್ಸ್, ಇಲ್ಲೊಂದು ಪಕ್ಷಿ ಮೊಟ್ಟೆ ಇಟ್ಟಿದೆ, ನಿಮ್ಗೆ ತೋರಿಸ್ತೀನಿ ರೀ. ಗೈಸ್ 4 ಮೊಟ್ಟೆ ಇದೆ, ಯಾವ ಪಕ್ಷಿದು ಅಂತ ಗೊತ್ತಿಲ್ಲ. ಈಗಷ್ಟೇ ಹಾರ್ಕೊಂಡು ಹೋಯ್ತು. ಸೊ ಇದು 2ನೇ ಸಾರಿ ಮೊಟ್ಟೆ ಇಡೋದು. ಒಂದು ಇಲ್ಲಿಟ್ಟಿದೆ, ಇನ್ನೊಂದು ಅಲ್ಲಿದೆಯಲ್ಲ ಮರ, ಆ ಗಿಡದ ಹತ್ರ ಇಟ್ಟಿತ್ತು. ಸೊ ಇದು ನೆಕ್ಸ್ಟ್ ಯಾವಾಗ ಮರಿ ಆಗುತ್ತೆ ಅಂತ ನೋಡಬೇಕು. ಆಲ್ರೆಡಿ ಅವು ಫಸ್ಟ್ ಇಟ್ಟಿರೋ ಗೂಡಲ್ಲಿ ಮರಿ ಆಗಿದೆ. ವೇಟ್ ಮಾಡ್ತೀವಿ, ನೋಡೋಣ. ಆಗಲೇ ಬದನೆಕಾಯಿ ಹರಿದು ಮುಗಿಸ್ದೆ, ಇವಾಗ ಟೊಮೆಟೊ ಹರಿತಾ ಇದ್ದೀನಿ.
ಸೊ ಹೊಲದಿಂದ ಬಂದು ಸ್ನಾನ ಮಾಡಿ ಇವಾಗ ಬಟ್ಟೆ ಮಡಿಸ್ತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಎಲ್ಲ ಹಾಗೆ ಬಿಟ್ಬಿಟ್ಟಿತ್ತು. ಸೊ ತುಂಬ ಗಲೀಜಾಗಿ ಕಾಣಿಸ್ತಿತ್ತು, ಹಾಗಾಗಿ ಬಟ್ಟೆ ಮಡಿಸ್ತಿದ್ದೀನಿ. ಸೊ ಇವಾಗ ಬರೀ ಊಟದ ಟೈಮ್ ಆಗಿತ್ತು. ಅವಳು ತುಂಬಾ ಒದರ್ತಾ ಇದ್ಲು. ಸೊ ಹಾಗಾಗಿ ಅವಳಿಗೆ ಊಟ ಹಾಕೋಣ ಅಂತ ಹೋಗ್ತಿದ್ದೀನಿ. ಸೊ ಅವಳಿಗೆ ಊಟ ಹಾಕಿ ನಾನು ಕೂಡ ಊಟ ಮಾಡಿ ಸ್ವಲ್ಪ ಹೊತ್ತು ಟಿ ವಿ ನೋಡಿ, ಸೊ ಮತ್ತೆ ನೆಕ್ಸ್ಟ್ ಟಾಸ್ಕಲ್ಲಿ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 7:30 ರಾತ್ರಿ ಆಗಿದೆ. ಸೊ ಇವಾಗ ಡಿನ್ನರ್ಗೆ ನಾನು ವಾಂಗಿಬಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತಡ ಮಾಡಬೇಡ, ಬನ್ನಿ ಮಾಡುವ. ಸೊ ಇವಾಗ ಟೈಮ್ ಬಂದು 9:30 ಆಗಿದೆ. ಸೊ ಇವಾಗ ನಾನು ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗ್ನ ಯಾವ್ದು ಮಾಡಬೇಕು ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.